ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಅನ್ಕೊತಾ ಇದ್ದೀನಿ. ಗೋವಿಂದ ಸವಿರುಚಿ ಜೀವಿಯರ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ, 2 ರೀತಿಯ ರುಚಿಯಾದ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರೆಸಿಪಿ. ಈ ರೆಸಿಪಿಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದ ಅಕ್ಕಿ ನೆನೆಸೋದಾಗಲಿ ರುಬ್ಬೋದಾಗಲಿ ಅವಶ್ಯಕತೆ ಇಲ್ಲ. ದಿಢೀರಾಗಿ ನಾವು ಮಾಡುವಂಥ 2 ರೀತಿಯ ಈ ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ಶೇಂಗಾ, ಹುರಗಡಲೆ, ಕೊಬ್ಬರಿ ಇಲ್ಲದೆ ಒಂದು ಪರ್ಫೆಕ್ಟ್ ಆಗಿರುವಂಥ ಚಟ್ನಿಯನ್ನು ಕೂಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿರಿ. ಮೊದಲಿಗೆ ಬನ್ನಿರಿ, ನಾವು ಒಂದು ವೆರೈಟಿ ಆಗಿರುವಂಥ ರುಚಿಯಾಗಿರುವಂಥ ಚಪಾತಿಯನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ ಚಪಾತಿಯನ್ನು ಮಾಡಲಿಕ್ಕೆ ಏನು ಸಾಮಗ್ರಿ ಬೇಕು, ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿರಿ, ಒಂದು ಮಿಕ್ಸಿ ಜಾರ್ನಲ್ಲಿ ಕುದಿಸಿ ಸಿಪ್ಪೆ ತೆಗೆದು ಪೀಸ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಒಂದು ಜಾರ್ನಲ್ಲಿ ಹಾಕ್ಕೊಂಡು ಒಂದಿಷ್ಟು ಅರಿಶಿಣ ಪುಡಿ, ರುಚಿಗನುಸಾರ ಕಲ್ಲುಪ್ಪು, ಒಂದಿಷ್ಟು ಜೀರಿಗೆ, ಒಂದಿಷ್ಟು ಕೊತ್ತಂಬರಿ ಬೀಜ ಎಲ್ಲನೂ ಹಸಿದೆ ಬಂಧುಗಳೇ, ಹಾಗೆ ಒಂದಿಷ್ಟು ಬಿಳಿ ಎಳ್ಳು, ಒಂದಿಷ್ಟು ಅಲ್ಲನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬಂದೆ. ಇದನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಈ ಮಿಕ್ಸಿ ಜಾರ್ನಲ್ಲಿ ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ ನೀಟಾಗಿ ತೊಳ್ಕೊಂಡಿರೋದು, ಹಾಗೆ ತೊಳ್ಕೊಂಡು ಡ್ರೈ ಆಗಿರುವಂಥ ಪುದೀನಾನ ಇದನ್ನು ತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬಂದೆ. ಈಗ ಇದನ್ನು ನೋಡ್ರಿ, ಇದ್ರೊಳಗೆ ಹಾಕ್ಕೋತೀನಿ ರೀ. ನಾವು ಪೇಸ್ಟ್ ಮಾಡ್ಕೊಂಡಿವಲ್ರಿ, ಅದ್ರೊಳಗೆ ಹಾಕ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಈಗ ಇದು ನೋಡಿರಿ, ಹೆಸರು ಬೇಳೆಯನ್ನು ಸ್ವಲ್ಪ ಒಂದು 2 ಚಮಚದಷ್ಟು ಇಲ್ಲೇ ನೆನೆ ಇಟ್ಟಿದ್ದೆ ರೀ. ಅದ್ರ ನೀರನ್ನು ತೆಗೆದು ಬರೀ ಹೆಸರು ಬೇಳೆಯನ್ನು ಮಾತ್ರ ನಾನಿಲ್ಲಿ ಸೇರಿಸ್ಕೊತೀನಿ. ಎಷ್ಟು ನೀರು ಇರಬಾರ್ದು ಅದರಲ್ಲಿ. ನೋಡಿರಿ, ನೀರೆಲ್ಲ ನಾವು ತೆಗೆದು ಬರೀ ಬೇಳೆಯನ್ನು ಹಾಕಿ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ಇದ್ರೊಳಗೆ ನೋಡಿರಿ, ಗೋಧಿ ಹಿಟ್ರಿ. ಇದನ್ನು ಸಾಣ್ಗಿ ಇಟ್ಕೊಂಡಿನ್ರ, ನೀವು ಸಾಣ್ಗಿ ಹಿಡ್ಕೊಂಡಿಲ್ಲ ಅಂದ್ರೆ ಸಾಣ್ಗಿ ಹಿಡ್ಕೊರಿ. ಈ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದಕ್ಕೆ ಎಷ್ಟು ಬೇಕಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ, ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ, ಇಷ್ಟು ಮೆತ್ತಗೆ ಇರ್ಬೇಕ್ರಿ ನಮ್ಗೆ. ಇದು ಪರ್ಫೆಕ್ಟ್ ಐತ್ರಿ ಈಗ. ಈಗ ಇದ್ರ ಮ್ಯಾಲೆ ನೋಡಿರಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಲೋ ಹೊತ್ನಂಗೆ ಮಿದ್ಕೊಳ್ಳೋಣ್ರಿ. ಈ ಎಣ್ಣೆ ಚಲೋ ಹೊತ್ನಂಗೆ ಹಿಟ್ಟಿನೊಳಗೆ ಮಿಕ್ಸ್ ಆಗ್ಬೇಕು ನೋಡಿರಿ. ಈಗ ನೋಡಿರಿ, ಚಲೋ ಹೊತ್ನಂಗೆ ನಮ್ದು ಎಣ್ಣೆ ಚಲೋ ಹೊತ್ನಂಗೆ ಮಿಕ್ಸ್ ಆತ್ರಿ. ಈಗ ನಿಮಗೆ ಯಾವ ಸೈಜ್ನಲ್ಲಿ ಚಪಾತಿ ಮಾಡಬೇಕು ಆ ಸೈಜ್ನಲ್ಲಿ ಉಳ್ಳಿ ಮಾಡ್ಕೊರಿ ನೀವು. ನೋಡಿರಿ, ನಾ ಇಲ್ಲಿಷ್ಟು ಒಂದು ಉಂಡೆ ಗಾತ್ರದಷ್ಟು ಉಳ್ಳಿಯನ್ನು ಮಾಡಿಕೊಂಡು ಅದನ್ನು ಚಪ್ಪಟ್ಟು ಮಾಡಿ ಒಣ ಹಿಟ್ಟು ಗೋಧಿ ಹಿಟ್ಟಿನೊಳಗೆ ಹಿಂಗೆ ಅದ್ದಿ ಇದನ್ನು ತಿಕ್ಕೊಂಡ್ರಿ. ಈಗ ಒಂದು ಸಣ್ಣ ಚಪಾತಿ ಅಷ್ಟು ತಿಕ್ಕೊಂಡ್ರಿ. ಮೆತ್ತಗಿರುತ್ತರ, ಏನು ಕಷ್ಟ ಏನು ಆಗಂಗಿಲ್ಲ ರೀ. ನೋಡಿರಿ, ಒಂದು ಸ್ವಲ್ಪ ಒಂದಷ್ಟು ತಿಕ್ಕೊಂಡಿನ್ರಿ, ಒಂದು ಅಂಗೈ ಅಷ್ಟಾಗಲ ತಿಕ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಹಾಕಿ ಸ್ವಲ್ಪ ಮತ್ತು ಪ್ರೆಸ್ ಮಾಡೋಣ್ರಿ. ಹಿಂಗೆ ಲಟ್ಟುಗಳಿಂದ ಸ್ವಲ್ಪ ತಿಕ್ಕ್ರಿ, ಅಂದ್ರೆ ಅದು ಕೊತ್ತಂಬರಿ ಹಾಕಿದ್ದು ಅದಕ್ಕೆ ಪ್ಯಾಚಪ್ ಆಗತ್ತೆ ರೀ. ಈಗ ಇದ್ರ ಮೇಲೆ ಒಂದಿಷ್ಟು ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ಇದನ್ನು ತುಂಬ ಸವ್ರು ಬಿಡ್ರಿ. ಅದ್ರ ಮೇಲೆ ಒಂಚೂರು ಗೋಧಿ ಹಿಟ್ಟು ಒಣ ಹಿಟ್ಟು ಉದುರಿಸ್ರಿ. ಮತ್ತೊಂದು ಫೋಲ್ಡಿಂಗ್ ಮಾಡಿರಿ. ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕಿ ತುಂಬ ಸವ್ರಿ. ಇದ್ರ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಉದುರಿಸ್ರಿ. ಮತ್ತೊಂದು ಫೋಲ್ಡಿಂಗ್ ಮಾಡಿರಿ. ಈಗ ತ್ರಿಭುಜ ಆತದಲ್ಲ ರೀ, ಇದ್ರ ಮೇಲೆ ತಿಳಗ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಇದು ಹೆಂಗೈತಿ ಹಂಗೆ ತಿಕ್ಕೋರಿ, ಇಲ್ಲ ಗುಂಡಕ್ಕೆ ತಿಕ್ಕೋರಿ, ನಿಮ್ಗೆ ಯಾವ ಇಷ್ಟನೋ ಹಾಗೆ ತಿಕ್ಕೊಳ್ರಿ. ನಾ ಇಲ್ಲೇ ಇದನ್ನು ತ್ರಿಕೋನ ಆಕಾರವಾಗಿ ನಾನು ಇಲ್ಲೇ ತಿಕ್ಕೊಂಡಿ ನೋಡಿರಿ. ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೋರಿ. ಇಲ್ಲಿ ನೋಡಿರಿ, ನಾ ಇಷ್ಟು ತೆಳ್ಳಗೆ ತಿಕ್ಕೊಂಡಿನಿ ರೀ. ಹಿಟ್ಟು ಜಾಸ್ತಿ ಹಚ್ಚಬೇಡ್ರಿ, ಸ್ವಲ್ಪ ಕಮ್ಮಿ ಹಚ್ಚಿರಿ, ಅಂದ್ರೆ ಭಾಳ ಚಲೋ ಆಗತ್ತೆ ರೀ. ಆಲ್ರೆಡಿ ನಾವಿಲ್ಲೇ ಹಂಚ ಬಿಸಿ ಮಾಡಕ್ಕೆ ಇಟ್ಟಿದ್ದೀವ್ರಿ, ಅದ್ರೊಳಗೆ ಹಾಕಿದ್ದೀನಿ ರೀ. ಈಗ ಒಂಚೂರು ಮ್ಯಾಲೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಯಿತು ಅಂದಾಗ ಹೊಳ್ಳಿ ಸಾಕಿ ಅದ್ರ ಮ್ಯಾಲೆ ನೋಡಿರಿ ಒಂದಿಷ್ಟು ಎಣ್ಣೆ ಹಾಕಿ ನಾನಿಲ್ಲ ಸುಡಾಕತ್ತೀನಿ ರೀ. ನೀವು ಬೇಕಂದ್ರೆ ಬೆಣ್ಣೆ ತುಪ್ಪ ಯಾವ್ದು ಬೇಕಾದರೂ ಹಾಕೋಬೋದು ರೀ. ಬೆಣ್ಣೆ ತುಪ್ಪ ಹಾಕಿದ್ರಂತೂ ಎಕ್ಸಲೆಂಟ್ ಆಗಿರ್ತೀರಿ ಟೇಸ್ಟ್. ಎರಡೂ ಕಡೆಗೆ ನೋಡಿರಿ, ನಾವು ಎಣ್ಣೆ ಹಾಕ್ಕೊಂಡು ಚಲೋ ಹೊತ್ನ್ಯಾಂಗೆ ಹಿಂಗೆ ಹೊಳ್ಳಿಸ್ಕೊತ ಹೈ ಲೋ ಮಾಡ್ಕೊತ ಚಲೋ ಹೊತ್ನಂಗೆ ಇದನ್ನು ಸುಡ್ಬೇಕ್ರ. ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನೋಡಿರಿ ತೆಗಿರಿ. ಎರಡೂ ಕಡೆ ನಮ್ಮ ಚಲೋ ಹೊತ್ನಂಗೆ ಬ್ರೌನ್ ಕಲರ್ ಆಗೈತೆ ನೋಡಿರಿ. ವಾವ್, ಸೂಪರ್ ಆಗೈತೆ ನೋಡಿರಿ. ಈಗ ನಮ್ಮದು ರೆಡಿ ಆತ್ರ. ಈಗ ಇದಕ್ಕೊಂದು ಚಟ್ನಿ ಮಾಡೋಣ ಬರ್ರಿ ನಾವೀಗ. ಈ ಮೆಣಸಿನ್ಕಾಯಿ ನೋಡಿರಿ, ನೀಟಾಗಿ ತೊಳ್ಕೊಂಡು ಒರೆಸ್ಕೊಂಡು ಡ್ರೈ ಮಾಡಿಕೊಂಡು ತೊಗೊಂಡು ಬಂದೀನಿ ರೀ. ತುಂಬು ಕೂಡ ತೆಗ್ದೇನಿ ರೀ ಅದನ್ನು ನಾನು. ಈಗ ಇದನ್ನು ಸ್ವಲ್ಪ ಹಿಂಗೆ 2 ಪೀಸನ್ನು ಮಾಡ್ರೆ, ಇಲ್ಲ ಸ್ವಲ್ಪ ಬ್ರೇಕನ್ನು ಮಾಡಿರಿ. ಇಲ್ಲ ಅಂದ್ರೆ ಅವು ಏನಾಗ್ತಾವ್ರಿ, ಪಟ್ ಅಂತೇಳಿ ಸಿಡಿದು ಬಿಡ್ತಾವ್ರಿ ಹೊರಗೆ. ಅದಕ್ಕೆ
ಗ್ಯಾಸ್ ಹಚ್ಚಿ ಒಂದು ಸಣ್ಣದ ಪಾತ್ರೆ ಇಟ್ಕೊಂಡಿನಿ ರೀ ದಪ್ಪ ತಳದು. ಅದ್ರ ಮೇಲೆ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ. ಅದ್ರೊಳಗೆ ಒಂಚೂರು ಎಣ್ಣೆ ಹಾಕಿದ್ದೀನಿ ರೀ. ಹಾಕಿ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ಹುರ್ಕೊಳಕತ್ತೀನಿ ರೀ. ಇವು ಚಲೋತ್ನಾಗ ನೋಡಿರಿ ಮೆಣ್ಸಿನ್ಕಾಯಿ ನಮ್ಮ ಎಲ್ಲ ಕಣ್ಣು ಬೀಳ್ಬೇಕ್ರೆ ಸ್ವಲ್ಪ ಎಲ್ಲ ನೋಡಿರಿ ಹಿಂಗೆ ಕಣ್ಣು ಬೀಳ್ಬೇಕ್ರಿ. ಹಂಗೆ ಲೋ ಫ್ಲೇಮ್ನೊಳಗೆ ಚಲೋತ್ನಾಗ ಕೈ ಬಿಡ್ದಂಗೆ ಹಿಂಗೆ ನಾವು ಹುರಿಬೇಕ್ರಿ. ಈಗ ಒಂದಿಷ್ಟು 90% ಆತಂದಾಗ ಅದ್ರೊಳಗೆ ಒಂದಿಷ್ಟು ಜೀರಿಗೆ ಹಾಕೋರಿ. ಜೀರಿಗೆ ಹಾಕ್ಕೊಂಡು ಹುರಿರಿ, ಅದ್ರ ಜೊತೆಗಿನ ಆಗತ್ತೆ ರೀ ಅದು. ಈಗ ಒಂದಿಷ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕೋರಿ, ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕೋರಿ. ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಹಿಂಗೆ ಹುರ್ಕೋರಿ. ಈಗ ನೋಡಿರಿ ಎಲ್ಲ ಚಲೋತ್ನಂಗೆ ಎಲ್ಲ ಮೆಣ್ಸಿನ್ಕಾಯಿ ಕೂಡ ಎಲ್ಲ ಚಲೋತ್ನಂಗೆ ಕಣ್ಣು ಬಿದ್ದಾವೆ ನೋಡಿರಿ. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿನ್ರಿ. ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ್ರಿ. ಈಗ ಕಂಪ್ಲೀಟಾಗಿ ತಣ್ಣಗಾಗೈತೆ ನೋಡಿರಿ ಇದು. ಇದನ್ನೀಗ ಮಿಕ್ಸಿ ಜಾರ್ನೊಳಗೆ ಹಾಕೊಳ್ಳೋಣ್ರಿ. ಅದಕ್ಕೆ ರುಚಿಗೆ ಅನುಸಾರ ಉಪ್ಪು ಹಾಕ್ರಿ. ಹಾಕಿ ಇದನ್ನು ನೋಡಿರಿ ನಾವು ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರೋಣ್ರಿ. ನೋಡಿರಿ ಈಗ ತರಿಯಾಗಿ ರುಬ್ಕೊಂಡು ಬಂದೀವಿ ನೋಡಿರಿ. ಇದಕ್ಕೆ ನೋಡಿರಿ ಏನು ಜಾಸ್ತಿ ಏನು ಸಾಮಗ್ರಿ ಬೇಕಾಗಂಗಿಲ್ಲ. ಇದನ್ನೊಂದಿಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರು ನೋಡಿರಿ ಸಖತ್ತಾಗಿರುತ್ತೆ. ನೋಡಿದ್ರೋದಿಲ್ಲ ರೀ ಚಟ್ನಿ ಯಾವ ರೀತಿ ಮಾಡ್ಬೇಕಂತ ಅರ್ಥ ಆಯ್ತದಿಲ್ಲ ರೀ. ಇನ್ನು ಮುಂದಿಂದ ನೋಡೋಣ ಬರ್ರಿ. ಮುಂದಿಂದ ಈಗ ನಾವು ಒಂದು ದೋಸೆ ಮಾಡೋಣ ಬರ್ರಿ. ಅದಕ್ಕೆ ಮಿಕ್ಸಿ ಜಾರ್ನೊಳಗೆ ನೋಡಿರಿ ಒಂದಿಷ್ಟು ಅಲ್ಲ, ಒಂದು ಸ್ವಲ್ಪ ಬೆಳ್ಳುಳ್ಳಿ ನೋಡಿರಿ, ಒಂದು 3-4 ಹಾಕೋರಿ ಬೆಳ್ಳುಳ್ಳಿನ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ, ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದಿಷ್ಟು ಕರಿಬೇವು, ಒಂದು ಸ್ವಲ್ಪ ಪುದೀನ, ರುಚಿಗೆ ಅನುಸಾರ ಉಪ್ಪು. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಲ್ಲ ಸಾಮಗ್ರಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನಿಮ್ಗೆ ಎಷ್ಟು ಬೇಕಷ್ಟು. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ್ರಿ. ನೋಡಿರಿ ಇಷ್ಟು ನುಣ್ಣಗೆ ಮಾಡ್ಕೊಂಡ್ರೆ ಸಾಕ್ರಿ. ಪೂರ್ತಿ ಪೇಸ್ಟ್ ಏನು ಬೇಡ್ರಿ, ಸ್ವಲ್ಪ ತರಿ ಆಗಲ್ರಿ ನಡಿತೈತ್ರಿ. ಈಗ ಇದಕ್ಕೆ ನೋಡಿರಿ ಅದನ್ನು ಪಕ್ಕಕ್ಕೆ ಇಡ್ರಿ. ಇದು ಸಬ್ಬಸಿಗೆ ಸೊಪ್ಪು ರೀ. ಈ ನಮ್ಮ ಚಳಿಗಾಲದೊಳಗೆ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ಭಾಳ ಅಂದ್ರೆ ಭಾಳ ಉಪಯುಕ್ತ ಐತ್ರಿ ನಮಗೆ. ಸ್ವಲ್ಪ ಎಳೆ ಕಡ್ಡಿ ಸಮೇತ ನಾನು ನೀಟಾಗಿ ತೊಳ್ಕೊಂಡು ಡ್ರೈ ಮಾಡಿ ತೊಗೊಂಡು ಬಂದೀನಿ ರೀ. ಇದನ್ನೀಗ ಸಣ್ಣದಾಗ ಕಟ್ ಮಾಡೋಣ್ರಿ. ನೀವು ಯಾವ ಪಾತ್ರೆ ಒಳಗೆ ರೆಡಿ ಮಾಡ್ತೀರಿ ಅದ್ರೊಳಗನ ಕಟ್ಟ ಮಾಡ್ಕೊರಿ. ಈ ಸಬ್ಬಸಿಗೆ ಸೊಪ್ಪು ತಿನ್ನೋದ್ರಿಂದ ನೋಡಿರಿ ನಮಗೆ ಐರನ್ ಕಂಡೆನ್ಷನ್ ಜಾಸ್ತಿ ಆಗತ್ತೆ ರೀ. ಈ ಚಳಿಗಾಲದೊಳಗೆ ನಮ್ಮ ಕೈ ಕಾಲು ಎಲ್ಲ ಒಟ್ಟಿ ಬರೋದು, ಮೊಣಕಾಲು ನೋವು, ಕೀಲು ನೋವು ಎಲ್ಲನೂ ಕಡಿಮೆ ಆಗ್ತಾವ್ರಿ. ಈಗ ಚಳಿ ಹೋಗೋದು ಮುಂದೆ ನೋಡಿರಿ ಇದ್ರ ಸಮಸ್ಯೆ ಭಾಳ ಆಗತ್ತೆ ರೀ ನಮಗೆ. ಇಂಥದ್ದು ನಾವು ಮಾಡಿ ತಿನ್ನೋದ್ರಿಂದ ಅದ್ರ ಸಮಸ್ಯೆಯಿಂದ ನಾವು ದೂರ ಇರ್ಬೋದು ರೀ. ಈಗೆಲ್ಲನೂ ಕಟ್ ಮಾಡ್ಕೊಂಡಿನ್ರಿ. ಅದ್ರೊಳಗೆ ನೋಡಿರಿ ಗೋಧಿ ಹಿಟ್ಟು ಹಾಕ್ಕೊಂಡಿನ್ರಿ. ಸರಿಸುಮಾರಾಗಿ ಗೋಧಿ ಹಿಟ್ಟು ಒಂದು 3/4 ಕಪ್ ಅಂತ ದೊಡ್ಡ ಕಪ್ಪಿನಿಂದ ಹಾಕ್ಕೊಂಡಿನ್ರಿ. ನಾನು ಒಂದು 250 ಗ್ರಾಮ್ 300 ಗ್ರಾಮ್ನಷ್ಟು ಹಾಕ್ಕೊಂಡಿನ್ರಿ. ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಈಗ ನಾವು ಮಾಡ್ಕೊಂಡಿರುವಂಥ ಮಸಾಲೆ ಇತ್ತಲ್ರಿ, ಆ ಮಸಾಲೆ ಕೂಡ ಹಾಕ್ಕೊಂಡಿನ್ರಿ. ನಾ ಇಲ್ಲಿ ಒಂದಿಷ್ಟು ಅರಿಶಿಣ ಪುಡಿ ಹಾಕ್ರಿ, ಮಿಕ್ಸ್ ಮಾಡ್ಕೊರಿ. ಮೊದಲು ನೀರದು ಏನೂ ಹಾಕ್ಬೇಡ್ರಿ, ಹಂಗೆ ಮಿಕ್ಸ್ ಮಾಡ್ಕೊರಿ. ಈಗ ಚಲೋ ಹೊತ್ನಾಗ ಮಿಕ್ಸ್ ಆಯ್ತು ನೋಡಿರಿ ನಮ್ಮದು. ಈಗ ಇದ್ರೊಳಗೆ ಮಿಕ್ಸಿ ಜಾರ್ನೊಳಗೆ ಒಂದಿಷ್ಟು ಹತ್ತಿರ್ತೈತಲ್ರಿ, ಅದ್ರೊಳಗೆ ಒಂದಿಷ್ಟು ನೀರು ಹಾಕಿ ಹಾಕ್ಕೊಂಡಿನ್ರಿ. ಒಂದು ಅರ್ಧ ಗ್ಲಾಸಿನಷ್ಟು. ಒಂದೇ ಸಲ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಹಾಕ್ಕೊಂಡ್ರು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊರಿ. ಮತ್ತು ಇದಕ್ಕೆ ನೋಡಿರಿ ಒಂದಿಷ್ಟು ಅಡುಗೆ ಸೋಡಾ 1 ಚಿಟಿಕೆ ಅಷ್ಟು ಹಾಕ್ಕೊಂಡಿನ್ರಿ. ಒಂದು ಸ್ವಲ್ಪ ಕಿಚನ್ ಕಿಂಗ್ ಹಾಕ್ಕೊಂಡಿನ್ರಿ. ಹಾಕ್ಕೊಂಡು ಚಲೋ ಹೊತ್ನಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ನಮ್ಮ ಕಿಚನ್ ಕಿಂಗ್ ಸ್ಟ್ರಾಂಗ್ ಇರ್ತೈತ್ರಿ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನ ಹಾಕ್ಕೊಳ್ರಿ ನೀವು. ನಾವು ಸ್ವಲ್ಪ ಹಾಕೋದ್ರಿಂದ ಕೂಡ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಹಾಗಾಗಿ ಮಿಸ್ ಮಾಡ್ದೆ ನಿಮ್ಮ ಮನೆಯಾಗಿದ್ರೆ ಹಾಕೋರಿ. ಇಲ್ಲ ಅಂತಂದ್ರೆ ನೀವು ಮೆಣಸಿನ ಪುಡಿ ರೀ, ಒಂದಿಷ್ಟು ಮೆಣಸಿನ ಕುಟ್ಟಿ ಅದನ್ನು ಹಾಕ್ಕೊಳ್ರಿ. ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಕಿಚನ್ ಕಿಂಗ್ ಇಲ್ಲ ಅಂದ ಪಕ್ಷದಲ್ಲಿ. ಈಗ ಇದನ್ನು ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಇದು ಇನ್ನೊಂದು ಸ್ವಲ್ಪ ಗಟ್ಟಿಗೆ ಐತ್ರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ನಾವು ಹಿಂಗೆ ಸ್ವಲ್ಪ ಹಾಕಿ ಮಾಡೋದ್ರಿಂದ ಹಿಟ್ಟಿನ ಹದ ಕೂಡ ಚೆನ್ನಾಗಾಗತ್ತೆ ರೀ. ಮತ್ತು ನಾವು ಮಾಡ್ತಿರುವಂಥ ಈ ದೋಸೆ ಕೂಡ ಪರ್ಫೆಕ್ಟಾಗಿ ಬರ್ತೈತೆ ರೀ. ನಾವು ಇದಕ್ಕೆ ದೋಸೆ ಅಂತೀವ್ರಿ, ಏನು ಅಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಈಗ ನೋಡಿರಿ ಈಗ ನಮ್ಮ ಸಬ್ಬಸ್ಗೆ ಎಲ್ಲ ನಮ್ಮ ಹಿಟ್ಟು ಚಲೋ ಹೊತ್ನ್ಯಾಗ ಮಿಕ್ಸ್ ಆತ್ರಿ. ಈಗ ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಇದ್ರೊಳಗೆ ನೋಡಿರಿ ಒಂದು ಹಿಟ್ಟಿನ ಗಾತ್ರ ನೋಡಿಕೊಂಡು ಟೊಮೆಟೊ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ರಿ. ನಾವು ಎಷ್ಟು ಜಾಸ್ತಿ ಹಾಕೋತೀವಿ ಅಷ್ಟು ರುಚಿ ಆಗತ್ತೆ ರೀ. ಅದೇನು ಭಾಳ ರುಚಿ ಇರ್ತೈತೆ ರೀ. ಟೊಮೆಟೊ ಈರುಳ್ಳಿ ಜಾಸ್ತಿ ಆದಷ್ಟು ನಮ್ಮ ದೋಸೆ ಟೇಸ್ಟ್ ಭಾಳ ರುಚಿ ಆಗತ್ತೆ ರೀ ಅದು. ಈಗ ಇದನ್ನು ನೋಡಿರಿ ಮಿಕ್ಸ ಮಾಡ್ಕೊಳ್ಳೋಣ್ರಿ. ನಾವು ಇದನ್ನು ಬೆಳಗ್ಗೆ ನಮ್ಮ ದೇಹಕ್ಕೆ ನಾವು ರುಚಿಯಾದ ಆರೋಗ್ಯಕರವಾಗಿರುವಂಥ ತಿಂಡಿಯನ್ನು ಕೊಡೋದು ಅವಶ್ಯಕವಾಗಿರ್ತೈತೆ ರೀ. ಹಾಗಾಗಿ ಇಂಥ ರೆಸಿಪಿಯನ್ನು ಟ್ರೈ ಮಾಡಿರಿ.
ಇಂಥ ರೆಸಿಪಿನ ಇಂಥ ತಿಂಡಿಯನ್ನು ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಆರೋಗ್ಯ, ರುಚಿಗೆ ರುಚಿ ರೀ. ಈಗ ನೋಡಿರಿ ಚಲೋತ್ನಂಗ ಮಿಕ್ಸ್ ಆಯ್ತು ರೀ ನಮ್ದು. ಇದು ನೋಡಿರಿ ಪರ್ಫೆಕ್ಟ್ ಆಗೈತೆ ರೀ. ಈಗ ಸರಿಯಾಗಿ ಇಷ್ಟು ಇರಬೇಕು ನಮ್ಗೆ. ಇದು ಜಾಸ್ತಿ ಗಟ್ಟಿಗೂ ಇಲ್ಲರಿ, ಜಾಸ್ತಿ ನೀರೂ ಇಲ್ಲ, ಪರ್ಫೆಕ್ಟ್ ಐತ್ರಿ ಇದೀಗ. ಗ್ಯಾಸ್ ಹಚ್ಚಿ ಹಂಚನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ. ಹಂಚ ಬಿಸಿ ಆಗೈತೆ ರೀ. ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ 1 ಸೌಟಿನಷ್ಟು ಹಿಟ್ಟನ್ನು ಹಾಕಿ ಚೂರ ಅಗಲ ಮಾಡಿರಿ. ಜಾಸ್ತಿ ಅಗಲ ಆಗಾಗ ತೆಳ್ಳಗೆ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಬರಂಗಿಲ್ಲ ರೀ ಇದು. ನಾವು ದಪ್ಪಗೆ ಟೊಮೆಟೊ, ದಪ್ಪಗೆ ಈರುಳ್ಳಿ ಹಚ್ಕೊಂಡಿವ್ರೆ. ತಿನ್ಬೇಕಾದ್ರೆ ನಮ್ಮ ಟೊಮೆಟೊ ಈರುಳ್ಳಿ ಸಿಕ್ತಿದ್ರೆ ಹುಳಿ ಖಾರ ತುಂಬ ಟೇಸ್ಟ್ ಚೆನ್ನಾಗಿರ್ತೈತೆ. ಹಾಗಾಗಿ ಸ್ವಲ್ಪ ದಪ್ಪಗೆ ಹೆಚ್ಕೊಂಡು ಹಾಕ್ಕೊಂಡೀನಿ ರೀ ನಾನು. ಅದ್ರ ಮೇಲೆ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡೀನಿ ರೀ. ಮ್ಯಾಲಿನ ಕಲರ್ ಸ್ವಲ್ಪ ಚೇಂಜ್ ಆಗಲಿ ರೀ. ಆವಾಗ ಹೊಳ್ಳಿಸಿ ಹಾಕ್ಕೊಂಡ್ರಿ. ಈಗ ನೋಡಿರಿ ಕಲರ್ ಚೇಂಜ್ ಆಯ್ತು ನೋಡಿರಿ ನಮ್ಮದು. ಈಗ ಹೊಳ್ಳಿಸಿ ಹಾಕ್ಕೊಂಡ್ರಿ. ಇದನ್ನು ಹೊಳ್ಳಿಸಿ ಹಾಕಿ ನೋಡಿರಿ ಎಷ್ಟು ಚಂದ ಸುಟ್ಟೈತೆ ನೋಡಿರಿ. ಎಷ್ಟು ಕಲರ್ ಬ್ರೌನ್ ಕಲರ್ ಬಂದೈತೆ ನೋಡಿರಿ. ಎರಡೂ ಕಡೆಗೆ ನಾವು ಚಲೋ ಹೊತ್ನ್ಯಾಂಗ ಬ್ರೌನ್ ಕಲರ್ ಆಗುವಂಗೆ ಇದನ್ನು ಸುಟ್ಕೊಂಬರೋಣ್ರಿ. ಇದು ಜಾಸ್ತಿ ಟೈಮ್ ತೊಗೊಳಂಗಿಲ್ಲ ರೀ. ಭಾಳ ಫಾಸ್ಟ್ ಆಗುತ್ತೆ ರೀ ಇದು. ನಾವು ಬೆಳಗ್ಗೆ ನೋಡಿರಿ 5 ನಿಮಿಷದೊಳಗೆ ಇದನ್ನು ರೆಡಿ ಮಾಡ್ಕೋಬೋದು ರೀ. ಈ ಬೇಯಕ್ಕೆ ಭಾಳ ಟೈಮ್ ತೊಗೊಳಂಗಿಲ್ಲ ರೀ ಇದು. ಎರಡೂ ಕಡೆ ನೋಡಿರಿ ಚಲೋ ಹೊತ್ನ್ಯಾಂಗ ಫ್ರೈ ಆಯ್ತು. ನಮ್ಮದು ಹೋಲ್ಸ್ ನೋಡಿರಿ ಹೆಂಗದ ನಮ್ಮದು. ಈ ಹೋಲ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಎಷ್ಟು ಫ್ಲಪ್ಪಿ ಆಗೈತೆ, ಎಷ್ಟು ಸರಿಯಾಗಿ ಬಂದೈತೆ ಅಂತ. ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಬೆಳಗಿನ ತಿಂಡಿ ರೆಡಿ ಆಯ್ತು. ಇದು ಬೆಳಗ್ಗೆ ಮಾಡ್ಕೋಬೋದು, ಸಾಯಂಕಾಲಕ್ಕೆ ಮಾಡ್ಕೋಬೋದು, ರಾತ್ರಿ ಡಿನ್ನರಿಗೆ ಮಾಡ್ಕೋಬೋದು, ಲಂಚ್ ಬಾಕ್ಸಿಗೆ, ಕ್ಯಾರಿಯರ್ಗೆ, ಎಲ್ಲೇನ ಹೋಗ್ಬೇಕಂದ್ರೆ ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು ನೋಡಿರಿ. ಏನೂ ಜಾಸ್ತಿ ಖರ್ಚು ಇಲ್ಲ. ಮನೆಯಲ್ಲಿರುವಂಥ ಗೋಧಿ ಹಿಟ್ಟು, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು, ಪುದೀನ ಇಲ್ಲಂದ್ರೂ ಕೂಡ ನಡೆಯುತ್ತೆ ರೀ. ನೀವು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಸಖತ್ತಾಗಿರುವಂಥ ರುಚಿಯಾಗಿರುವಂಥ ಹುಳಿ ಖಾರ ಇರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ಈಗೆಲ್ಲ ಸರ್ವ್ ಮಾಡಕತ್ತಿ ನೋಡಿರಿ. ನಾನು ನೋಡ್ತಾ ಇದ್ರೆ ನೋಡಿರಿ ಆಹಾ ಬಾಯಲ್ಲಿ ನೀರು ಬರ್ತಾಯಿದೆ. ಯಾವಾಗ ನಾವು ಟೇಸ್ಟ್ ನೋಡಬೇಕು ಅಂತ ನಮ್ಮ ನಾಲ್ಗೆ ಚುಟು ಅಂತ ಇರುತ್ತೆ. ನಿಮಗೂ ಕೂಡ ಹಾಗೇನೆ ಆಗ್ತಿರ್ಬೋದು. ಜಾಸ್ತಿ ಏನು ಖರ್ಚಿಲ್ಲದೆ ಮನೆಯಲ್ಲಿರುವಂಥ ಗೋಧಿ ಹಿಟ್ಟು, ಟೊಮೆಟೊ, ಈರುಳ್ಳಿಯನ್ನು ಉಪಯೋಗಿಸಿ ಮಾಡ್ತಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಇವಾಗಲೇ ಬೇಕಂದ್ರೆ ನೀವು ಟ್ರೈ ಮಾಡ್ಕೋಬೋದು. ಸಖತ್ತಾಗಿರುತ್ತೆ ರೀ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈಗ ನೋಡಿರಿ ಸರ್ವ್ ಮಾಡಕ್ಕೆ ಹತ್ತೀನಿ ರೀ ನಾನು. ಇದನ್ನು ನೋಡಿರಿ ಮಕ್ಕಳಿಗೆ ನಾವು ಬಿಸಿ ಇದನ್ನು ತುಪ್ಪ ಇಲ್ಲ ಬೆಣ್ಣೆ ಹಾಕಿ ಕೊಟ್ಬಿಟ್ರಂದ್ರೆ ಎಂಜಾಯ್ ಮಾಡ್ಕೊತ ತಿಂತಾರೆ. ಲಂಚ್ ಬಾಕ್ಸಿಗೆ ಕೂಡ ಒಂದಿಷ್ಟು ತುಪ್ಪ ಇಲ್ಲ ಬೆಣ್ಣೆ ಹಾಕಿ ಕಳಿಸ್ರಿ. ಇಷ್ಟು ಖಾಲಿ ಮಾಡಿ ಮನೆಗೆ ಬಂದಮೇಲೆ ಇದನ್ನೇ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ಅಷ್ಟು ರುಚಿಯಾಗಿರ್ತೈತೆ ರೀ. ಹುಳಿ ಖಾರ ಅಂತಂದರೆ ಮಕ್ಕಳಿಗೂ ಇಷ್ಟ ರೀ, ದೊಡ್ಡವ್ರಿಗೂ ಇಷ್ಟ, ಎಲ್ಲರೂ ಇಷ್ಟ ಆಗುವಂಥ ಈ ರೆಸಿಪಿಯನ್ನು ಒಂದು ಸಾರಿ ಟ್ರೈ ಮಾಡಿರಿ. ಈಗ ನೋಡಿರಿ ನಾವು ಬಾಯಿ ತುಂಬ ಉಪ್ಪು ಖಾರ ಹಾಕಿದ್ವಿ ಅಂದ್ರೆ ಏನೂ ಬೇಕಾಗಂಗಿಲ್ಲ. ತುಪ್ಪ ಹಾಕ್ಕೊಂಡು ಹಾಗೆ ತಿನ್ಬೋದು ನಾವು. 1-2 ತುಪ್ಪ ಹಾಕ್ಕೊಂಡು ತಿನ್ನಿರಿ. 1-2 ಮೆಣಸಿನ್ಕಾಯಿ ಚಟ್ನಿ ಮಾಡಿದ್ವಲ್ಲ ರೀ, ಆ ಚಟ್ನಿ ಜೊತೆಗೆ ತಿನ್ನಿರಿ. ಒಟ್ಟಿನಲ್ಲಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸೋಣ್ರಿ. ಮೆತ್ತಗಾಗಿರುವಂಥ ಬಾಯಲ್ಲಿಟ್ಟರೆ ಬೆಣ್ಣೆ ಹಾಗೆ ಕರಿಗೆ ಹೋಗುವಂಥ ಚಿಕ್ಕವರು ದೊಡ್ಡವರು ಎಲ್ಲರೂ ಇಷ್ಟಪಡುವಂಥ ರೆಸಿಪಿ ಇದು. ವಯಸ್ಸಾದವರು ಚಿಕ್ಕ ಮಕ್ಕಳಿಗಂತ ಭಾಳ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.